ಕುಂಕುಮ ಇದ್ದರೆ ಉಂಗುರದ ಬೆರಳಲ್ಲಿ ಕುಂಕುಮವನ್ನು ತೆಗೆದುಕೊಂಡು ಬಾಬಾರವರ ಪಾದದ ಹತ್ರನೇ ಕುಂಕುಮಾರ್ಚನೆ ಮಾಡಿ. ಓಂ ಐಂ ಹ್ರೀಂ ಶ್ರೀಂ ರಜಿತಾಚಲಶೃಂಗಾಗ್ರ ಮಧ್ಯಸ್ಥಾಯೈ ನಮೋ ನಮಃ. ಹಿಮಾಚಲ ಮಹಾಪಾವನವಂಶಿತಾಯೈ ನಮೋ ನಮಃ. ಮಹಾಕಾಳಿ ಮಹಾಲಕ್ಷ್ಮೀರ್ಮಹಾರೂಪಾಯೈ ನಮೋ ನಮಃ. ಮೂಲ ಪ್ರಕೃತ್ಯೈ ನಮಃ. ಓಂ ವಿಕೃತ್ಯೈ ನಮಃ. ವಿದ್ಯಾಯೈ ನಮಃ. ಸರ್ವಭೂತಹಿತಪ್ರದಾಯ ನಮಃ. ಶ್ರದ್ಧಾಯ ನಮಃ. ವಿಭೂತ್ಯೈ ನಮಃ. ಸುರಭ್ಯೈ ನಮಃ. ಪರಮಾತ್ಮಕೈ ನಮಃ. ವಾಚೈ ನಮಃ. ಪದ್ಮಾಲೈ ನಮಃ. ಶುಚೈ ನಮಃ. ಸ್ವಾಹಾಯ ನಮಃ. ಸುಧಾಯ ನಮಃ. ಧನ್ಯೈ ನಮಃ. ಹಿರಣ್ಯಪ್ರಾಕಾರಾಯ ನಮಃ. ಸಮುದ್ರತನೀ ನಮಃ. ಜಯಾಯ ನಮಃ. ಮಂಗಳಾಯ ನಮಃ. ವಿಷ್ಣು ವಕ್ಷಸ್ಥಳಾಯ ನಮಃ. ವಿಷ್ಣು ಪತ್ನಯೇ ನಮಃ. ಪ್ರಸನ್ನಾಕ್ಷೈ ನಮಃ. ಇಂದ್ರಾಣ್ಯೈ ನಮಃ. ಚಾಮುಂಡಾಯೈ ನಮಃ. ಚಂಡಿಕಾಯೈ ನಮಃ. ಮಹಾಲಕ್ಷ್ಮೀ ನಮಃ. ಸಿದ್ಧಲಕ್ಷ್ಮೀ ನಮಃ. ಮೋಕ್ಷಲಕ್ಷ್ಮೀ ನಮಃ. ಜಯಲಕ್ಷ್ಮೀ ನಮಃ. ಮಾತಾಂಬಿಕಾಯೈ ನಮಃ. ದೀರ್ಘ ಸುಮಂಗಲೇ ಭವ ಮಹಾಲಕ್ಷ್ಮೀ. ಭೂಮಿ ಮೇಲೆ ಹಾಕಿರ್ತಕ್ಕಂತಹ ಕುಂಕುಮ ಭೂದೇವಿಗೂ ತಾಯಿ ಮಹಾಲಕ್ಷ್ಮಿಗೂ, ಆ ತಾಯಿನ ನಾವಿದ್ದಾಳೆ ಅಂತ ನಂಬಿ ಆರಾಧನೆ ಮಾಡ್ತಾ ಇದ್ದೀವಿ. ಪ್ರತ್ಯಕ್ಷವಾಗಿ ಕಾಣುವಂತಹ ತಾಯಂದರು ತಾವೆಲ್ಲ ಇಷ್ಟು ಜನ ಇದ್ದೀರಿ. ಇಷ್ಟು ಜನ ಸುಮಂಗಲೆಯರು, ಇಷ್ಟು ಜನ ತಾಯಂದರು, ತಾವು ಇಷ್ಟು ಜನ ಏಕಕಾಲದಲ್ಲಿ ಇಷ್ಟು ಜನ ಸಾಮೂಹಿಕವಾಗಿ ನಡೆಸ್ತಿರ್ತಕ್ಕಂಥ ಈ ಅರ್ಚನೆ, ಸಂಕಲ್ಪ, ಗುರು ಆರಾಧನೆ ಇದು ನಿಜಕ್ಕೂ ಭಾಳ ಶ್ಲಾಘನೀಯ, ಹೆಸರುವಾಸಿರ್ತಕ್ಕಂಥದ್ದು. ಇವತ್ತು ನಾವೇನು ಸಂಕಲ್ಪ ಮಾಡಿದ್ದೀವೋ ಈ ಸಂಕಲ್ಪ ಖಂಡಿತವಾಗಲೂ ಕಾರ್ಯಸಿದ್ಧಿ ಆಗುತ್ತೆ. ಯಾಕೆಂದರೆ ಒಬ್ಬರ ಮಾತಲ್ಲ, ಒಬ್ಬರ ಸಂಕಲ್ಪವಲ್ಲ. ನಾವು ಇಷ್ಟೂ ಜನ ಸಾಮೂಹಿಕವಾಗಿ ಮಾಡಿರ್ತಕ್ಕಂಥ ಸಂಕಲ್ಪ. ಅತ್ತ ರೈತರು ಚೆನ್ನಾಗಿರ್ತಾರೆ, ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಚೆನ್ನಾಗಿರ್ತಾರೆ. ಹಾಗೆ ಅಂಬಾ ಅಂತಕ್ಕಂತಹ ಗೋಮಾತೆ, ಆ ಗೋತಾಯಿ ಚೆನ್ನಾಗಿರಬೇಕು. ಬೆಳಗ್ಗೆ ಆದರೆ ಹಾಲು, ಮಧ್ಯಾಹ್ನ ಆದರೆ ಮೊಸರು, ರಾತ್ರಿ ಆದರೆ ತುಪ್ಪ. ಇನ್ನು ಮನುಷ್ಯ ಇಹಪರಗಳನ್ನು ಮುಗಿಸ್ಕೊಂಡು ಯಾತ್ರೆ ಹೊರಡಬೇಕಾದ್ರೆ, ಈ ದೇಹವನ್ನು ದಾಟಿ ನಾವು ಆಚೆ ನಡಿಬೇಕಾದ್ರೆ ಆಗ ಪಂಚಗವ್ಯ. ಎಲ್ಲಿಂದೆಲ್ಲೋದ್ರೂ ಆ ಗೋಮಾತೆ ಬೇಕು. ಆ ಗೋಮಾತೆ ಉಳಿಲಿ ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡೋಣ. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು. ಸೃಷ್ಟಿಯಲ್ಲಿ ತಂದೆ ತಾಯಿನೇ ದೊಡ್ಡವರು, ಅವ್ರು ಬಿಟ್ಟರೆ ಬೇರೆ ಯಾರೂ ಅಲ್ಲ. ತಂದೆ ತಾಯಿ ಜನ್ಮ ಕೊಡಬೇಕು, ಗುರುವಿನ ಮಾರ್ಗದರ್ಶನ ಸಿಗಬೇಕು. ಹಾಗೆ ಜನ್ಮ ಕೊಟ್ಟಂಥ ತಾಯಿ 3 ತಿಂಗಳು ತನ್ನ ಎದೆ ಹಾಲು ಕೊಟ್ಟು ಸಂರಕ್ಷಣೆ ಮಾಡ್ತಾಳೆ. 3 ತಿಂಗಳಿಂದ ಮುಪ್ಪಿನವರೆಗೂ ಸಂರಕ್ಷಣೆ ಮಾಡ್ತಕ್ಕಂಥ ಗೋಮಹಾಲಕ್ಷ್ಮಿ ಇದ್ದಾಳೆ. ಆ ತಾಯಿ ಉಳ್ಕೊಳ್ಳಿ, ಆ ತಾಯಿ ರಾರಾಜಿಸಲಿ. ನಿರಂತರವಾಗಿ ಭಾರತ ದೇಶದಲ್ಲಿ ಧರ್ಮ ನಿಲ್ಲಲಿ. ಧರ್ಮವು ರಕ್ಷಿತಃ. ಧರ್ಮ ಸಂರಕ್ಷಣೆ ಎಲ್ಲಿ ನಡೆಯುತ್ತೋ, ಎಲ್ಲಿ ಧರ್ಮ ಮಾರ್ಗವಿರುತ್ತೋ ಅಂಥ ಕಡೆ ವಿಶೇಷವಾದಂತಹ ಫಲ ಸಿಗುತ್ತೆ. ಆ ಫಲ ಸಿಗಲಿ ಅಂತ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಧೂಪ ಅಂಟಿಸೋಣ.